चलता है सर अंदर वो। Okay, I'll go for modeling of first part. Okay, so it is what a body. Just ನಾನೇನು ಹೇಳ್ತಾ ಇದ್ದೀನಿ, ನಿಮಗೆ ಕನ್ಫ್ಯೂಷನ್ ಆಗ್ತಿದ್ರೆ ಮಿಸ್ ಆಗ್ತಿದ್ರೆ ರಫ್ ಬುಕ್ಕಲ್ಲಿ ಬರ್ಕೊಂತ ಹೇಳ್ತಾ ಇದ್ದೀನಿ. So we'll go for first solid part. Okay, so first we'll draw the sketch. So select front plane. Select front plane. Okay. The important thing is you need to draw the section. Okay? Section means it has been already shown with a hatched portion here for body object. Okay? Now what I will do, I will just draw one horizontal line here and one vertical line. Okay? Let us go for placing the dimensions. So what is the base circle? Its dimension is 140. ಹೌದಾ? 140 ಅಂದ್ರೆ ಎಕ್ಸಸ್ ಅಂದ್ರೆ ಎಷ್ಟು ಬರಬೇಕು? 70. So what is the height of base? Base height ಎಷ್ಟು ಅದ? 20 ಅದ? Okay. Right? Next, what is the total height? Total height ಎಷ್ಟು ಇದೆ? 185. Now let us use offset command here. Okay? Offset selected elements to create a new profile elements. ಎಷ್ಟು ಡಿಸ್ಟೆನ್ಸ್ ಬೇಕು ನಮಗೆ ಹೈಟ್? 185. ಹೌದಾ? ಇಲ್ಲಿ ಸೆಲೆಕ್ಷನ್ ಮೆಥಡ್ ಚೈನ್ ಅಂತದ, ಸಿಂಗಲ್ ಅಂತದ. ಇಲ್ಲಿ ಏನು ಮಾಡ್ರಿ, ಸಿಂಗಲ್ ಅಂತ ಹೇಳಿ ತೋಡ್ರಿ. ಕನ್ನಡದಾಗ ಎಲ್ಲ ತಿಳಿದಲ್ಲ, ಸಿಂಗಲ್ ತೋಡ್ರಿ. ನನಗಿದು ಹಾರಿಜಾಂಟಲ್ ಲೈನ್ ತಗೊಂಡು ಐ ಪ್ಲೇಸ್ ಇಟ್ ಆನ್ ಟಾಪ್ ಸೈಡ್. ಇಲ್ಲಿ ಫಿಟ್ ಆಪ್ಷನ್ ಯೂಸ್ ಮಾಡಿ. ಇವಾಗ ಏನಾಯ್ತು, ನಿಮ್ಮ ಬಾಡಿ ಹೈಟ್ ಫಿಕ್ಸ್ ಆಯ್ತು. ಹೌದಾ? ಬಾಡಿ ಹೈಟ್ ಫಿಕ್ಸ್ ಆಯ್ತು, ರೈಟ್ ಸೈಡ್ ಲೋವರ್ ಕಾರ್ನರ್ ಫಿಕ್ಸ್ ಆಯ್ತು. ಆಮೇಲೆ ಇವಾಗ ಏನ್ ಬೇಕು, ರೈಟ್ ಸೈಡ್ ಅಪ್ಪರ್ ಕಾರ್ನರ್ ಬೇಕು ಸೆಕ್ಷನ್ ಇದ್ದು. ನೌ ಐ ವಿಲ್ ಡ್ರಾ ಒನ್ ಲೈನ್ ಹಿಯರ್. ಓಕೆ, ವಾಟ್ ಇಸ್ ದ ಡಯಾಮೀಟರ್ ಅಟ್ ಟಾಪ್ ಪೊಸಿಷನ್? 70. ಓಕೆ, 70 ಡಿವೈಡೆಡ್ ಬೈ 2, 35. ಇಲ್ಲಿ ಟ್ರಿಮ್ ಆಪ್ಷನ್ ಅದ ನೋಡ್ರಲ್ಲ. ಟ್ರಿಮ್ ಆಪ್ಷನ್ ಎಲಿಮೆಂಟ್ ಅನ್ನ, ಎಕ್ಸ್ಟ್ರಾ ಎಲಿಮೆಂಟ್ ಅನ್ನ ಕಟ್ ಮಾಡೋದು ವಿತ್ ರೆಫರೆನ್ಸ್ ಟು ಸಮ್ ಅದರ್ ಎಲಿಮೆಂಟ್ಸ್. ಟ್ರಿಮ್, ಐ ವಿಲ್ ರಿಮೂವ್ ದಿಸ್ ಪೋರ್ಷನ್, ಐ ವಿಲ್ ರಿಮೂವ್ ದಿಸ್ ಪೋರ್ಷನ್. ಇವಾಗ ಏನಾಯ್ತು, ಅಪ್ಪರ್ ಕಾರ್ನರ್ ಫಿಕ್ಸ್ ಆಯ್ತು, ಲೋವರ್ ಕಾರ್ನರ್ ಫಿಕ್ಸ್ ಆಯ್ತು. ರೈಟ್? ಸೊ ಸ್ಟ್ರೇಟ್ ಪೋರ್ಷನ್ ಲೆಂತ್ ಎಷ್ಟದ ನೋಡ್ರಿ, ಅದು ಎಷ್ಟದ? 40 ಅದ. ಯೂಸ್ ಆಫ್ಸೆಟ್ ಡಿಸ್ಟೆನ್ಸ್ 40. ಸೆಲೆಕ್ಟ್ ಸಿಂಗಲ್. ಈ ಹಾರಿಜಾಂಟಲ್ ಲೈನ್ ಸೆಲೆಕ್ಟ್ ಮಾಡ್ರಿ, ಕೆಳಗಡೆ ಪ್ಲೇಸ್ ಮಾಡಿ. ನಾವು ಎಕ್ಸ್ಟೆಂಡ್ ಇಟ್ ಟು ನೆಕ್ಸ್ಟ್. ಒಂದು ಡಯಾಮೀಟರ್ ಕೊಟ್ಟಾರ ನೋಡ್ರಿ, 66 ಡಯಾಮೀಟರ್ ಎಲ್ಲೈತೆ ನೋಡ್ರಿ, ಅದು 566 ಅಂತ ಕೊಟ್ಟಾರ. ಎಲ್ಲೈತೆ ಅದು? ಇನ್ಕ್ಲಿನೇಷನ್ ಲೈನ್ ಅದಲ್ಲ, ಅದು ಇಂಟರ್ಸೆಕ್ಟ್ ಆಗ್ಯದ 566ಗೆ. ಹೌದಾ? ಕೆಳಗಡೆ ಎಲ್ಲಿ ಇಂಟರ್ಸೆಕ್ಟ್ ಆಗ್ಯದ ನೋಡ್ರಿ, ಅದು ಇನ್ಕ್ಲಿನೇಷನ್ ಲೈನ್ 100 ಡಯಾಮೀಟರ್ ಇನ್ಕ್ಲಿನೇಷನ್ ಇಂಟರ್ಸೆಕ್ಟ್ ಆಗ್ಯದ. ಹೌದಾ? ಇವಾಗ ಈ ಕಾರ್ನರ್ ಇಂದ ನಾನೊಂದು 20 mm ಲೈನ್ ಡ್ರಾ ಮಾಡ್ತೀನಿ. ರೈಟ್? ಇಲ್ಲೇನ್ ಮಾಡ್ತೀನಿ, just I will select this one. I will make a dimension of this one as a 2 mm. Okay? 70 minus 66 ಎಷ್ಟಾಯ್ತು? 4 ಆಯ್ತಾ? ಈ ಸೈಡ್ ಎಷ್ಟು ಬರಬೇಕು? 2 mm ಬರಬೇಕಾ? Now I will select line. Okay, from this end point to this end point I will join here. Now check the dimensions. Now here it comes 50, right? Now here it comes 33, 66, half.
33. Clear? Now I'll just remove these dimensions. Okay? Okay. ಇವಾಗ ಈ ಸ್ಲ್ಯಾಂಟ್ ಲೈನಿಗೆ ಇನ್ನೊಂದು ಸ್ಲ್ಯಾಂಟ್ ಲೈನ್ ಅದ, ಹೌದಾ? ಎಷ್ಟದ ಡಿಸ್ಟೆನ್ಸ್ ಅದು? 10. I will use offset command. Okay, distance is 10. Okay. I will select single and place it inside. ಆಯ್ತಾ? ಬಟ್ ಮೇಲ್ಗಡೆ ಪೋರ್ಷನ್ ಅಲ್ಲಿ ಹಾಲೋ ಡೈಮೆನ್ಷನ್ಸ್ ಎಷ್ಟದ ನೋಡ್ರಿ? 50 ಅದ? 50 ಅದ? Now 70 minus 50 how much? 20. On each side how much mm? 10 mm. Again I will go for offset command. Okay, distance is 10, object is single. I will select this vertical line and I will place it inside. Right? Your dimensions check ಮಾಡ್ರಿ. 25 mm ಬರಬೇಕದು ನಿಮ್ಮ ಸೆಂಟರ್ ಲೈನಿಗೆ. ಬಂತಾ? Okay. Now extend this line here. Then trim out unwanted portion. Top side ಮುಗಿತಾ ಎಲ್ಲ sketch? ಹೌದಾ? ಬಾಟಮ್ ಸೈಡ್ ನೋಡ್ರಿ. ಬಾಟಮ್ ಅಲ್ಲಿ ಒಂದು 3 mm ರೀಸಸ್ ಅದ, ಅದರ ಡಯಾಮೀಟರ್ 100 mm ಅದ, ಹೌದಾ? ಓಕೆ. ನಮಗೆ ಆಲ್ರೆಡಿ ಇದು 100 mm ರೆಫರೆನ್ಸ್ ಐತಿ. ಈ ಲೈನ್ 100 mm ರೆಫರೆನ್ಸ್ ಅದ. ನಾನೇನು ಮಾಡ್ತೀನಿ ಅಂದರೆ ಐ ವಿಲ್ ಜಸ್ಟ್ ಡ್ರಾ ಒನ್ ಲೈನ್ ಹಿಯರ್. ಓಕೆ, ಐ ವಿಲ್ ರಿಮೂವ್ ದಿಸ್ ಪೋರ್ಷನ್. ಐ ವಿಲ್ ಎಕ್ಸ್ಟೆಂಡ್ ದಿಸ್ ಲೈನ್, ಇನ್ಕ್ಲೈನ್ ಲೈನ್ ಅಪ್ ಟು ದಿಸ್ ಪೊಸಿಷನ್. ರೈಟ್? ಎಷ್ಟು mm ಬೇಸಿಂದ ಗ್ಯಾಪ್ ಅದದು? 3 mm ಗ್ಯಾಪ್ ಅದ. ಓಕೆ, ಐ ವಿಲ್ ಗೋ ಫಾರ್ ಆಫ್ಸೆಟ್ 3 mm, select single. I select this horizontal line. I will place it on top side. Okay. ಇವಾಗ ಸೆಕ್ಷನ್ ಅಬ್ಸರ್ವ್ ಮಾಡಿದ್ರೆ you just observe. Now this much is a hatched portion. Yes, sir. ಇಷ್ಟೆಲ್ಲ hatched portion. Yes. Okay. Now you need to draw one line here for axis of revolution. Right? Now I will return. Okay, I will finish. Hatch portion is this just a section draw ಮಾಡಿದೆ ನಾನು. I have not drawn unnecessary lines. Okay. Now I will go for revolve protrusion. Okay. Select from sketch. Select this one. Say okay. Then select axis. Now provide angle of revolution 360. ಮಾಡಲ್ ಆಯ್ತಾ? ನೆಕ್ಸ್ಟ್ ಒಂದಿಷ್ಟು ಕಡೆ R8 ಅಂತ ಸ್ಪೆಸಿಫೈ ಮಾಡಿದಾರ. R8, ರೈಟ್? R8 ಮೀನ್ಸ್ ಇಟ್ ಇಸ್ ಅ ಫಿಲೆಟ್ ಟು ಬಿ ಮೇಡ್. ನೀವು ರೌಂಡ್ ಆಪ್ಷನ್ ಯೂಸ್ ಮಾಡಬೇಕೀಗ. ಓಕೆ, ರೌಂಡ್ಸ್ ಸೆಲೆಕ್ಟೆಡ್ ಎಡ್ಜಸ್ ಆಫ್ ದಿ ಪಾರ್ಟ್. ಈ ಇಂಟರ್ಸೆಕ್ಷನ್ ಎಡ್ಜ್ ತೊಗೊಳ್ರಿ. ಎಷ್ಟು ಅದ ರೇಡಿಯಸ್ ಅದು? ಇಲ್ಲಿ ನೋಡ್ರಿ, ಇಲ್ಲಿ ಎಂಟ್ರಿ ಮಾಡ್ಬೇಕು ರೇಡಿಯಸ್ ಮೇಲೆ. Then say accept, then go for preview, then finish. Another two edges are here. Round, I'll go for this corner as a 2 mm. Okay, maximum it is 2 mm. Finish. ಅದೇ ರೀತಿ ಕೆಳಗಡೆನೂ ಬರ್ತದ, ಇಲ್ಲೊಂದು ಎಡ್ಜ್ ಬರ್ತದ, ಇಲ್ಲಿ 2 mm ಫಿಲೆಟ್ ಆಗಬೇಕು. ರೌಂಡ್, ಸೆಲೆಕ್ಟ್ ದಿಸ್ ಎಡ್ಜ್ 2 mm. ನೀವು ಆಬ್ಜೆಕ್ಟ್ ಅನ್ನ ಸ್ಪಿನ್ ಮಾಡಬೇಕಾದ್ರೆ ಯು ಜಸ್ಟ್ ಹೋಲ್ಡ್ ಸ್ಕ್ರೋಲ್ ಅಂಡ್ ಪ್ರೆಸ್ ಇಟ್. ಸ್ಕ್ರೋಲ್ ಮಾಡಿದ್ರೆ ಏನಾಗ್ತದೆ? ಜೂಮ್ ಇನ್ ಜೂಮ್ ಔಟ್ ಆಗ್ತದೆ, ಹೌದಾ? ಸೊ ನೀವು ಅದನ್ನೇ ಸ್ಕ್ರೋಲ್ ಪ್ರೆಸ್ ಮಾಡಿ ಹೋಲ್ಡ್ ಮಾಡಿದ್ರೆ ಮೌಸ್ ಮಿಡಲ್ ಬಟನ್ ಅಂತಾರೆ ಸ್ಕ್ರೋಲಿಗೆ, ನೀವು ಸ್ಪಿನ್ ಮಾಡ್ಬೋದು. ಓಕೆ, ನಿಮ್ಮ ಡಿಫಾಲ್ಟ್ ವಿ ಬರಬೇಕಂದ್ರೆ ಇಲ್ಲಿ ಆಪ್ಷನ್ ಅದ ನೋಡ್ರಿ, ವ್ಯೂಸ್, ನೇಮ್ಡ್ ವ್ಯೂಸ್.
ಇಲ್ಲಿ ಕ್ಲಿಕ್ ಮಾಡ್ರಿ ಐಸೋಮೆಟ್ರಿಕ್ ವ್ಯೂ. Got it? Okay. Now we'll save.